ಹೊಸ ಸಿಎಂ ಆಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ರೈತರಿಗೆ ಒಂದು ಗುಡ್ ನ್ಯೂಸ್ ಅನ್ನಾದರೆ ಘೋಷಣೆ ಮಾಡಲಾಗಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ರೈತರಿಗೇ ಸರ್ಕಾರದ ಕಡೆಯಿಂದ ನೂತನ ಸಿಎಂ ಆಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಗುಡ್ ನ್ಯೂಸ್ ಅನ್ನಾದರೆ ಘೋಷಣೆ ಮಾಡಲಾಗಿದೆ. ಹಾಗಿದ್ರೆ ಬನ್ನಿ ಈ ಒಂದು ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಹೌದು, ನಿಮ್ಮ ಒಂದು ಪಹಣಿಯಲ್ಲಿ ಬ್ಯಾಂಕ್ ಸಾಲ ತೋರಿಸ್ತಿದ್ರೆ, ನೀವು ಈಗಾಗಲೇ ಪಾವತಿ ಮಾಡಿದ್ರೂ ಸಹ ನಿಮ್ಮ ಒಂದು ಪಹಣಿಯಲ್ಲಿ ತೋರಿಸ್ತಿದ್ರೆ ಸೊ ಅದನ್ನು ಯಾವ ರೀತಿ ತೆಗೆದು ಹಾಕಬೇಕು ಅನ್ನೋದನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸರ್ಕಾರದ ಕಡೆಯಿಂದ ತಿಳಿಸಿರ್ತಕ್ಕಂತಹ ಮಾಹಿತಿಯ ಅನುಗುಣವಾಗಿ. ಸೊ ನಿಮ್ಮ ಒಂದು ಪಹಣಿಯಲ್ಲಿ ಸಾಲ ತೋರಿಸ್ತಿದ್ರೆ ಸೊ ನಿಮಗೆ ಯಾವುದೇ ಒಂದು ಬ್ಯಾಂಕಿನಲ್ಲಿ ಸಾಲ ಆದರೆ ನೀಡೋದಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ಸಹಕಾರಿ ಬ್ಯಾಂಕ್ಗಳಲ್ಲಿ ನಿಮಗೆ ಸಾಲವನ್ನು ನೀಡೋದಿಲ್ಲ. ಯಾಕೆ ಅಂತಂದರೆ ನಿಮ್ಮ ಪಹಣಿಯಲ್ಲಿ ಸಾಲ ಇದೆ ಅಂತ ಹೇಳಿ ತೋರಿಸ್ತಿರುತ್ತೆ. ನೀವು ಎಲ್ಲ ಸಾಲವನ್ನು ಪಾವತಿ ಮಾಡಿದರೂ ಸಹ ಕೆಲವೊಮ್ಮೆ ಅಲ್ಲಿ ತೋರಿಸ್ತಿರುತ್ತೆ. ಅದನ್ನು ಹೇಗೆ ತೆಗೆದು ಹಾಕಬೇಕು ಅಂತಂದರೆ, ನೀವು ಭೂಮಿ ಪೋರ್ಟಲ್ಗೆ ಹೋಗಿ ನಿಮ್ಮ ಸ್ಥಿತಿಯನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅರ್ಜಿಯ ಸ್ಥಿತಿಯನ್ನು ಪರಿಶೀಲನೆ ಮಾಡಿಕೊಂಡು ಸೊ ಅಲ್ಲಿ ಸಾಲ ಮುಕ್ತ ಪತ್ರವನ್ನು ಅಲ್ಲಿ ನಮೂದಿ ಮಾಡಿ ನೀವೇನು ಮಾಡ್ಬೋದು, ಅದನ್ನು ತೆಗೆದು ಹಾಕ್ಬೋದಾಗಿರುತ್ತೆ. ಅಥವಾ ನಿಮಗೆ ಈ ಪ್ರಕ್ರಿಯೆ ಎಲ್ಲ ಗೊತ್ತಿಲ್ಲ ಅಂತಂದರೆ ನೀವೇನು ಮಾಡ್ತೀರಾ ಗೊತ್ತಾ, 2 ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಮೂಲಕ ಈ ಒಂದು ಭೂಮಿ ಪೋರ್ಟಲ್ ಮೂಲಕ ನೀವು ಈ ರೀತಿ ಮಾಡ್ಬೋದು. ಓಕೆನಾ. ಸೊ ಅಥವಾ ಆಗಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಭೂಮಿ ಕೇಂದ್ರಗಳಿಗೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ನೀವು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದಾಗಿರುತ್ತೆ. ನಿಮ್ಮ ಪಹಣಿಯಲ್ಲಿ ತೋರಿಸಿರ್ತಕ್ಕಂತಹ ನೀವು ಸಾಲವನ್ನು ಪಾವತಿ ಮಾಡಿರ್ತೀರಾ. ಸೊ ಅದೇನೋ ಆಗೋದಿಲ್ಲ ಅಂತ ಹೇಳಿ ಹಾಗೆ ಬಿಟ್ಟಿರ್ತೀರ. ಸೊ ಅದು ನೀವು ಮುಂದೆ ಸಾಲವನ್ನು ಪಡ್ಕೋಬೇಕಂತಂದರೆ ಅದು ಹಾಗೆ ತೋರಿಸ್ತಿರುತ್ತೆ. ಆ ಕಾರಣದಿಂದಾಗಿ ನೀವು ಸಾಲ ಕಟ್ಟುವಾಗ ಅವರು ರಶೀದಿ ಕೊಟ್ಟಿರ್ತಾರಲ್ಲ, ಸಾಲ ಮುಕ್ತ ರಶೀದಿ, ಸೊ ಅದನ್ನು ತಗೊಂಡು ಹೋಗಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ನೀವು ನಿಮ್ಮ ಒಂದು ಪಹಣಿಯಲ್ಲಿರ್ತಕ್ಕಂತಹ ಸಾಲ ತೋರಿಸಿರ್ತಲ್ಲ ಅದನ್ನು ತೆಗೆದು ಹಾಕಬಹುದಾಗಿರುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.